ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ದಂಗಲ್. ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನಿವಾರ ಉಡುದಾರ ತೆಗೆಯುವಂಥ ಪ್ರಕರಣಗಳು ನಡೀತಾ ಇವೆ. ಸರ್ಕಾರ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡೋದು ಬೇಡ ಅಂತ ಹೇಳಿದ್ದಾರೆ. ಸರ್ಕಾರ ಇದರ ಬಗ್ಗೆ ಸಂಪೂರ್ಣ ವರದಿ ತರಿಸಿಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಬರೆಯುವಂಥ ವ್ಯವಸ್ಥೆ ಮಾಡಬೇಕು. ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮಾಜಿ ಸಚಿವ ಸುನಿಲ್ ಕುಮಾರ್. ತಲೆತಗ್ಗಿಸುವ ರೀತಿಯಲ್ಲಿ ಧರ್ಮದ ಆಚರಣೆಯನ್ನ ಬಿಂಬಿಸುವಂತಹ ಜನಿವಾರವನ್ನು ತೆಗೆಸುವಂತ ಪ್ರಯತ್ನ, ಶಿವದಾರವನ್ನು ತೆಗೆಸುವಂತ ಪ್ರಯತ್ನ, ಉಡಿದಾರವನ್ನು ತೆಗೆಸುವಂತ ಪ್ರಯತ್ನಗಳು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರ 2-3 ದಿನ ಕಳೆದರೂ ಕೂಡ ಇನ್ನು ಮೌನ ವಹಿಸಿರುವಂತದ್ದು ಸರ್ಕಾರ ಪ್ರಾಯೋಜಿತವಾಗಿ ಇದನ್ನು ಮಾಡ್ತಾ ಇದೆಯಾ ಅನ್ನೋಷ್ಟು ಮಟ್ಟಿಗೆ ಅನುಮಾನ ಬರ್ತಾ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಆಡಳಿತ ಮಾಡೋದನ್ನು ಬಿಟ್ಟು ಹಿಂದೂ ದ್ವೇಷಿಯಾಗಿ ಯಾಕೆ ಮುಂದುವರಿತಾ ಇದ್ದೀರಿ? ಹಿಂದೂ ಸಂಪ್ರದಾಯದ ಆಡಳಿತಗಳನ್ನ ನೀವು ಪದೇ ಪದೇ ಅದನ್ನು ಖಂಡಿಸ್ತಾ ಆ ಆಚರಣೆಗಳಿಗೆ ಅನಗತ್ಯವಾಗಿ ತೊಂದರೆ ಮಾಡುವಂತ ಕೆಲಸವನ್ನ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳು ಇವತ್ತು ಮಾಡ್ತಾ ಇರುವಂತದ್ದು ನಿಮ್ಮ ಕುಮ್ಮಕ್ಕಿನ ಕಾರಣಕ್ಕೆ ನಡೀತಾ ಇದೆ. ಹಿಂದೂ ದ್ವೇಷಿಯನ್ನ ಕೈಬಿಟ್ಟು ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಿ ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಇದನ್ನ ಬಿಟ್ಟು ವಿದ್ಯಾರ್ಥಿಗಳ ಪರೀಕ್ಷೆನಲ್ಲಿ ಚೆಲ್ಲಾಟ ಆಡೋದನ್ನ ತಕ್ಷಣ ಕೈ ಬಿಡಬೇಕು. ನಿರ್ಭಯವಾಗಿ ಮಕ್ಕಳು ಪರೀಕ್ಷೆಯನ್ನ ಬರೆಯುವಂತಾಗಬೇಕು. ಆ ರೀತಿಯಾದಂತ ನಿರ್ದೇಶನವನ್ನ ಶಿಕ್ಷಣ ಇಲಾಖೆಯ ಮುಖಾಂತರ ನೀವು ಇಲಾಖೆಗಳಿಗೆ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಈ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿ ಇವತ್ತು ಒಂದು ವಿದ್ಯಾರ್ಥಿ ಬೆಳಕಿಗೆ ಬಂದಿದೆ, ಈ ರೀತಿ 10 ವಿದ್ಯಾರ್ಥಿಗಳು ಆಗಿರ್ಬೋದು. ಈಗ ಏನಂತಂದ್ರೆ ಇದರಲ್ಲಿ ಸಿದ್ದರಾಮಯ್ಯ ಒಂದ್ ಶಬ್ದನೂ ಮಾತಾಡ್ತಿಲ್ಲ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದಾಗಲೂ ಕೂಡ ಸಿದ್ದರಾಮಯ್ಯನವರು ಒಂದ್ ಶಬ್ದ ಮಾತಾಡೋದಿಲ್ಲ.